ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲಿಂಕನ್ನು ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ. ಈ ದಿನ ನಾನು ನಿಮಗೆ ಯಾವುದೇ ಒಂದು ಕಲರ್ ಪೌಡರನ್ನು ಬಳಸದೆ ಮನೆಯಲ್ಲೇ ಸೊಪ್ಪುಗಳನ್ನು ಬಳಸಿ ಅದರಿಂದ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. 1 kg ವಿತ್ ಸ್ಕಿನ್ ಚಿಕನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿವಷ್ಟು ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 10 ರಿಂದ 15 ಹಸಿಮೆಣಸಿನ್ಕಾಯಿ, ಇದೆಲ್ಲವನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ತೀರಾ ತೆಳ್ಳಗಿರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಂತರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರುಬ್ಬಿರುವಂತಹ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನು ಜೋಳದ ಹಿಟ್ಟು, 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಜೀರಾ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನಷ್ಟು ಎಣ್ಣೆ, ಹಾಗೆ 1 ನಿಂಬೆ ಹಣ್ಣಿನ ರಸವನ್ನು ನಾನು ಹಿಂಡ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಗಟ್ಟಿ ಮೊಸರು, ನಂತರ 1 ಮೊಟ್ಟೆಯನ್ನು ನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಸಾಫ್ಟ್ ಆಗಬೇಕು ಹಾಕಿರುವಂತಹ ಮಸಾಲ ಪೌಡರ್ಗಳೆಲ್ಲ, ಆ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಪೀಸಸ್ನೆಲ್ಲ ಹಾಕಿ ಚೆನ್ನಾಗಿ ಮಸಾಲ ಎಲ್ಲ ಚಿಕನ್ ಪೀಸ್ಗಳಿಗೂ ಸಹ ಹತ್ತಬೇಕು, ಆ ರೀತಿಯಲ್ಲಿ ನೀವು ಕಲಿಸ್ಕೋಬೇಕಾಗುತ್ತೆ. ನೋಡಿ ಹೇಗೆ ಕಲಿಸ್ತಾ ಇದ್ದೀನಿ. 5 ರಿಂದ 10 ನಿಮಿಷ ಚೆನ್ನಾಗಿ ಕಲಸಿ, ಆಗ ಉಪ್ಪು ಖಾರ ಮಸಾಲ ಸೊಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಚಿಕನ್ ಪೀಸ್ಗೆ ಹತ್ತುತ್ತೆ. ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. 4 ಅವರು ಇದನ್ನು ಹಾಗೆ ಫ್ರೀಝರಲ್ಲಿ ಇಟ್ಬಿಡಿ. ನೋಡಿ, ಫ್ರೀಝರಿಂದ ತೆಗೆದಿದ್ದೀನಿ. ನೀವು ಕರಿಯೋದಕ್ಕೆ 1/2 ಅವರ್ ಮುಂಚೆನೇ ಫ್ರೀಝರಿಂದ ತೆಗ್ದು ಇಟ್ಕೋಬೇಕಾಗುತ್ತೆ. ಇಮಿಡಿಯೇಟು ಕೋಲ್ಡ್ ಇರೋವಂಥ ಚಿಕನ್ನ ಎಣ್ಣೆಗೆ ಹಾಕೋಕ್ಕೆ ಹೋಗ್ಬೇಡಿ, ಕಚ್ಚೋವಂಥ ಚಾನ್ಸಸ್ ಇರುತ್ತೆ. ಎಣ್ಣೆ ಕಾದ ನಂತರ ಚಿಕನ್ ಪೀಸಸ್ನ ಒಂದೊಂದಾಗೆ ಈ ರೀತಿ ನಿಧಾನವಾಗಿ ಬಿಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಸ್ಕಿನ್ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಹೋಗಿ. ನಾನು ಯಾವುದೇ ರೀತಿಯಲ್ಲಿ ಕಲರ್ ಪೌಡರ್ನ ಯೂಸ್ ಮಾಡಿಲ್ಲ, ಕಬಾಬ್ ಪೌಡರ್ನ ಯೂಸ್ ಮಾಡಿಲ್ಲ. ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈ ಸೊಪ್ಪುಗಳ ಮಿಶ್ರಿತ ಚಿಕನ್ ಕಬಾಬನ್ನು ಮಾಡಿ ತುಂಬ ಎಲ್ತಿಗೂ ಸಹ ಇದು ತುಂಬ ಒಳ್ಳೆಯದು. ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ, ಹೊಸದಾದ ಟೇಸ್ಟನ್ನು ಕೊಡುತ್ತೆ. ನಾರ್ಮಲಾಗಿ ನಾವು ರೆಡ್ ಕಬಾಬ್ ತಿಂತೀವಲ್ಲ, ಆ ಟೇಸ್ಟ್ಗಿಂತನೂ ಸಹ ತುಂಬ ವಿಭಿನ್ನವಾದಂತಹ ರುಚಿ ಈ ಒಂದು ಕಬಾಬ್ನಲ್ಲಿ ನಿಮಗೆ ಸಿಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು. Hi friends.